ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಝಾನ್ಸಿ ಮನೆಯಲ್ಲಿ ರಾಯ್ಗೆ ತಾತ ನನಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಅಷ್ಟಕ್ಕೂ ಆಗಿರೋದಾದರೂ ಏನು ಅಂತ ಕೇಳ್ತಾಳೆ. ಆಗ ರಾಯ್, ಮೇಡಮ್ ಅದನ್ನು ನಾನು ಹೇಳಿಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತೆ ಅಂತ ಹೇಳ್ತಾನೆ. ಆಗ ಝಾನ್ಸಿ ಆತನಿಗೆ ಸಿಟ್ಟಿನಿಂದ, ಇಡಿಯಟ್ ಕೇಳ್ತಿದ್ದೀನಿ ತಾನೇ ಹೇಳು ಅಂತ ಹೇಳ್ತಾಳೆ. ಆಗ ಕೆಲಸದವಳು ಮಳ್ಳಿ ಅಲ್ಲಿಗೆ, ಮೇಡಮ್ ಅವರೇ ಮುಂದೆ ಯಜಮಾನ್ರೆ ಬಂದು ಹೇಳಿದ್ರೆ ಬರೋಬ್ಬರಿ ಆಗ್ತದ್ರಿ ಅಂತ ಹೇಳ್ತಾಳೆ. ಆಗ ಝಾನ್ಸಿ ಸಿಟ್ಟಿನಿಂದ ಅವರಿಗೆ ಹೊಡೆಯಲು ಹೋಗ್ತಾಳೆ. ಆಗ ರಾಘುನ ಬೈಕ್ ಸೌಂಡ್ ಕೇಳಿ ರಾಯ್, ಮೇಡಮ್ ನಿಮ್ಮ ಸರ್ಪ್ರೈಸ್ ಬಂತು, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿ ಅಲ್ಲಿ ರಾಘು ಬಂದಿದ್ದನ್ನು ನೋಡಿ, ರಾಘು ಸರ್ ನಿಮಗೆ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ, ಝಾನ್ಸಿ ಮೇಡಮ್ ನೀವು ಒಂದಾಗ್ತೀರಾ ಅಂತ ಸಂತೋಷದಿಂದ ಹೇಳ್ತಾನೆ. ಆಗ ರಾಘು, ರಾಯ್ ಝಾನ್ಸಿ ಮೇಡಮ್ ನನ್ನ ಬಗ್ಗೆ ಏನಾದರೂ ಕೇಳಿದ್ರಾ ಅಂತ ಕೇಳ್ತಾನೆ. ಆಗ ರಾಯ್, ಇಲ್ಲ ಸರ್, ಯಜಮಾನ್ರು ಫೋಟೋ ಆಲ್ಬಮ್ ತೊಗೊಂಡು ನಿಮ್ಮ ಬಗ್ಗೆ ಝಾನ್ಸಿಗೆ ಹೇಳೋಕೆ ತಯಾರಾಗಿದ್ದಾರೆ. ನಿಮ್ಮ ವಿಷಯ ಕೇಳಿ ಫೋಟೋ ನೋಡಿ ಝಾನ್ಸಿ ಮೇಡಮ್ ಕುಣಿದಾಡ್ಬಿಡ್ತಾರೆ ಸರ್. ಹೌದು, ನೀವು ತಂದ ಬ್ಯಾಗ್ನಲ್ಲಿ ಏನಿದೆ ಸರ್ ಅಂತ ಕೇಳ್ತಾನೆ. ಆಗ ರಾಘು, ಝಾನ್ಸಿ ಮೇಡಮ್ಗೋಸ್ಕರ ಅವರ ಗಂಡನಾಗಿ ಅವರಿಗೆ ಸೀರೆ, ಬಳಿ, ಅರಿಶಿನ, ಕುಂಕುಮ, ತಾಳಿನೂ ತಂದಿದ್ದೀನಿ. ಝಾನ್ಸಿ ಮೇಡಮ್ ತಾಳಿ ಇಲ್ಲದೆ ಈಗ ಬರೀ ಕೊರಳಲ್ಲಿದ್ದಾರಲ್ಲ, ಅದಕ್ಕೆ ಈ ಕ್ಷಣವೇ ಅವರಿಗೆ ಅರಿಶಿನ, ಕುಂಕುಮ, ಹೂ, ಸೀರೆ ಕೊಟ್ಟು ಅವರಿಗೆ ತಾಳಿ ಕಟ್ಟಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ರಾಯ್, ಬನ್ನಿ ಸರ್ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆಗ ಝಾನ್ಸಿ ರಾಘುನನ್ನು ನೋಡಿ ರಾಘು ಅಂತ ಕರೀತಾಳೆ. ಆಗ ರಾಘು, ಮೇಡಮ್ ನಿಮಗೆ ನನ್ನ ನೆನಪು ಬಂದಿದೆಯಾ ಅಂತ ಕೇಳ್ತಾನೆ. ಆಗ ಝಾನ್ಸಿ, ಅವತ್ತು ಹಾಸ್ಪಿಟ್ಲಲ್ಲಿ ಹೆಸರು ಕೇಳಿದ್ದೆ, ಅದಕ್ಕೆ ನಿನ್ನ ಹೆಸರು ಕರೆದೆ ಅಷ್ಟೇ, ನೀನ್ಯಾಕೆ ಇಲ್ಲಿಗೆ ಬಂದಿದೆಯಾ ಅಂತ ಕೇಳ್ತಾಳೆ. ಅದನ್ನು ಕೇಳಿ ರಾಘುಗೆ ಬೇಜಾರಾಗುತ್ತದೆ. ಆಗ ಝಾನ್ಸಿ, ತಾತ ನಿನಗೆ ಸರ್ಪ್ರೈಸ್ ಕೊಡ್ತೀನಿ, ನಿನ್ನ ಜೀವನದಲ್ಲಿ ಒಬ್ಬ ಮುಖ್ಯವಾದ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ನಲ್ಲ, ಅದು ಇವನೇ ಅಮ್ಮ ಅಂತ ಹೇಳ್ತಾರೆ. ಆಗ ಝಾನ್ಸಿ, ನನಗೆ ಅರ್ಥ ಆಗ್ತಿಲ್ಲ ತಾತ, ಇವನು ಹೇಗೆ ಸರ್ಪ್ರೈಸ್ ಇಂಪಾರ್ಟೆಂಟ್ ಆಗ್ತಾನೆ ಅಂತ ಕೇಳ್ತಾಳೆ. ಆಗ ತಾತ, ಹೌದು ಪುಟ್ಟಿ, ನಿನ್ನ ಜೀವನದಲ್ಲಿ ನಿನಗೆ ಒಳ್ಳೆಯದಾಗಿದೆ ಅಂದರೆ ಅದಕ್ಕೆ ಇವನೇ ಕಾರಣ. ಇವನು ಪರ್ಫೆಕ್ಟ್ ಜೆಂಟಲ್ಮ್ಯಾನ್, ಒಳ್ಳೆ ಹುಡುಗ, ಮನುಷ್ಯತ್ವಕ್ಕೆ ಇನ್ನೊಂದು ಹೆಸರೇ ಇವನು ಅಂತ ಹೇಳ್ತಾರೆ. ಆಗ ಝಾನ್ಸಿ, ಅದೆಲ್ಲ ಸರಿ ತಾತ, ಇವನಿಗೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಿ ಅಂತ ಹೇಳ್ತಾಳೆ. ಆಗ ತಾತ, ಬಿಲ್ಡಪ್ ಅಲ್ಲಮ್ಮ, ಸತ್ಯ ಸಂಗತಿ, ಇವತ್ತು ನೀನು ನಮ್ಮ ಎದುರಿಗೆ ಜೀವಂತವಾಗಿ ನಿಂತಿದೆಯಾ ಅಂದರೆ, ಇವತ್ತು ನಾವೆಲ್ಲರೂ ಸಂತೋಷವಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಇವನೇ ಕಾರಣ ಅಂತ ಹೇಳ್ತಾರೆ. ಆಗ ಝಾನ್ಸಿ ಸಿಟ್ಟಿನಿಂದ, ಸಾಕು ತಾತ, ಈ ರೀತಿ ಗಂಡು ಜಾತಿಯನ್ನು ಹೊಗಳೋದು ನನಗೆ ಇಷ್ಟ ಆಗಲ್ಲ, ಅದು ಏನು ಹೇಳಬೇಕು ಅಂದ್ಕೊಂಡಿದ್ರು ಅದನ್ನು ನೇರವಾಗಿ ಹೇಳಿ ಅಂತ ಹೇಳ್ತಾಳೆ. ಆಗ ತಾತ ಹೇಳ್ತಾರೆ, ಅಷ್ಟು ಬೇಗ ಸಿಟ್ಟು ಮಾಡ್ಕೋಬೇಡಮ್ಮ, ಅದನ್ನು ಕೇಳೋಕ್ಕೆ ಈತನನ್ನು ಕರೆಸಿದ್ದು, ನಿನ್ನಲ್ಲಾದ ಬದಲಾವಣೆಗೆ ಈತನೇ ಕಾರಣ. ನೀನು ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಾಗ ನಿನ್ನನ್ನು ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ನಿನ್ನನ್ನು ಕಾಪಾಡಿದ ಪುಣ್ಯಾತ್ಮ ಇವನೇ. ಅವನು ನಮ್ಮ ತಲೆ ಮೇಲೆ ಒಂದು ದೊಡ್ಡ ಋಣದ ಭಾರ ಹೊರಿಸಿದ್ದಾನೆ, ಅದ್ರ ಬಗ್ಗೆ ನಿನಗೆ ಹೇಳಬೇಕು ಅಂತಲೇ ಆತನನ್ನು ಕರೆಸಿದ್ದು. ಅವನಿಗೆ ಈ ಹಣನ ಕೊಟ್ಟು ಈ ಋಣಭಾರನ ಕಳ್ಕೋಬೇಕು ಅಂತಲೇ ಅವನನ್ನು ಇಲ್ಲಿಗೆ ಕರೆಸಿದ್ದು ಅಂತ ಝಾನ್ಸಿ ಕೈಗೆ ಹಣವನ್ನು ಕೊಡ್ತಾರೆ. ಆಗ ಎಲ್ಲರೂ ಗಾಬರಿಯಿಂದ ಅವರ ಕಡೆ ನೋಡ್ತಾರೆ. ಆಗ ಝಾನ್ಸಿ ಹಣವನ್ನು ರಾಘುನ ಕೈಗೆ ಕೊಡಲು ಅವನ ಹತ್ತಿರ ಹೋಗ್ತಾಳೆ. ಆಗ ಅವಳಿಗೆ ರಾಘುನನ್ನು ಏನೋ ಮನಸ್ಸಲ್ಲಿ ಗೊಂದಲ ಆಗುತ್ತದೆ. ಆದರೂ ಕೂಡ ತೋರಿಸ್ಕೊಳ್ಳದೆ, ನೀನು ನನ್ನ ಪ್ರಾಣ ಕಾಪಾಡಿದೆ, ನನಗೆ ಯಾರ ಋಣನೂ ಇಟ್ಕೊಳ್ಳೋದು ಅಭ್ಯಾಸ ಇಲ್ಲ, ನಾನು ಗಂಡಸರ ಋಣದಲ್ಲಿ ಇರುವುದಿಲ್ಲ ಅಂತ ಹೇಳಿ ರಾಘು ಕೈಗೆ ಹಣ ಕೊಡ್ತಾಳೆ. ಇದನ್ನು ನೋಡಿ ರಾಘುಗೆ ಬೇಸರವಾಗುತ್ತದೆ. ಆಗ ರಾಯ್, ಯಜಮಾನ್ರೆ ನೀವು ಇದೇನು ಮಾಡ್ತಿದ್ದೀರಾ ರಾಘು ಸರ್ ಅಂತ ಹೇಳುವಷ್ಟರಲ್ಲಿ ತಾತ, ರಾಯ್ಗೆ ನೀನೇನು ಹೇಳಿದ್ದೆ ಹೇಳ್ತಾ ಇದೀಯಾ, ಅವನು ಋಣ ತೀರ್ಸೋಕೆ ಏನು ಕೊಡಬೇಕಾಗಿತ್ತೋ ಕೊಟ್ಟಾಯಿತು, ಅಲ್ಲಿಗೆ ಮುಗೀತು ಎಲ್ಲ ಅಂತ ಹೇಳಿ ರಾಘುಗೆ, ನನ್ನ ಮೊಮ್ಮಗಳನ್ನು ಕಾಪಾಡೋದಕ್ಕೆ ತುಂಬ ಥ್ಯಾಂಕ್ಸ್, ನೀನಿನ್ನು ಹೊರಡಬಹುದು ಅಂತ ಹೇಳ್ತಾರೆ. ಆಗ ರಾಘು ಏನು ಮಾತಾಡದೆ ಬೇಜಾರಿಂದ ಹೊರಗಡೆ ಬರ್ತಾನೆ. ಆಗ ತುಳಸಿ ಗಂಡ ನಾಗಾರ್ಜುನ್ ತುಳಸಿ ಹತ್ತಿರ ಬಂದು, ನನಗೆ ಇದನ್ನು ನಂಬೋಕೆ ಆಗ್ತಿಲ್ಲ, ಇದೆಲ್ಲ ಈ ರೀತಿ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ತುಳಸಿ ಮನಸ್ಸು ಮಾಡಿದರೆ ಅಸಾಧ್ಯ ಆಗಿರೋದು ಯಾವುದೂ ಇಲ್ಲ ಅಂತ ಹೇಳಿ, ಹಿಂದಿನ ದಿವಸ ತನ್ನ ತಂದೆಯನ್ನು ಒಂದು ರೂಮಿಗೆ ಕರೆದುಕೊಂಡು ಹೋಗಿ, ನಿನ್ನ ಸೊಸೆ ಇನ್ನೂ ಜೀವಂತವಾಗಿದ್ದಾಳೆ, ಅವಳು ಜೀವಂತವಾಗಿ ವಾಪಸ್ ಬರಬೇಕು ಅಂದರೆ ನೀನು ಅವಳನ್ನು ನೋಡಬೇಕು, ಅಂದರೆ ನೀನು ನಾನು ಹೇಳ್ದಂತೆ ಕೇಳಬೇಕು, ಝಾನ್ಸಿಗೆ ರಾಘುನ ಯಾವ ನೆನಪು ಬರದಂತೆ ನೀನು ನೋಡಿಕೊಳ್ಳಬೇಕು, ರಾಘುನ ಯಾವುದೇ ಸತ್ಯ ಝಾನ್ಸಿಗೆ ಹೇಳಬಾರ್ದು, ಅದನ್ನು ನೀವು ಮುಚ್ಚಿಡಬೇಕು, ಮತ್ತು ಝಾನ್ಸಿನ ನನ್ನ ಮಗ ಪ್ರಣವ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ತಾತನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ ವಿಷಯ ಬಿಟ್ಟು, ಮತ್ತು ಝಾನ್ಸಿಯ ತಾಯಿಯನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಅವಳನ್ನು ತುಳಸಿಗೆ, ನನ್ನನ್ನು ಇನ್ನೂ ಬಿಟ್ಟು ಬಿಡು, ಎಷ್ಟು ದಿನ ಅಂತ ಕೂಡ ಹಾಕ್ತೀಯ, ನಾನು ನನ್ನ ಮಗಳನ್ನು ನೋಡಬೇಕು ಅಂತ ಅಳುತ್ತಾ ಮಾತಾಡಿದನ್ನು ತನ್ನ ತಂದೆಗೆ ಮೊಬೈಲ್ನಲ್ಲಿ ತೋರಿಸಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ ವಿಷಯ ಎಲ್ಲ ತಾನೇ ನೆನಪಿಸ್ಕೊಳ್ತಾಳೆ. ಆಗ ತುಳಸಿ, ಇಲ್ಲಪ್ಪ, ಝಾನ್ಸಿಗೆ ಯಾವುದೋ ಸರ್ಪ್ರೈಸ್ ವಿಷಯ ಇವತ್ತೇ ಹೇಳಬೇಕು ಅಂತಿದ್ರಲ್ಲ, ಅದನ್ನು ಇವತ್ತೇ ಹೇಳಿಬಿಡಿ ಅಂತ ಹೇಳ್ತಾಳೆ. ಆಗ ಝಾನ್ಸಿ, ವಾಟ್, ಇನ್ನೊಂದು ಸರ್ಪ್ರೈಸ್, ಅದೇನು ಅಂತ ಹೇಳಿ ತಾತ ಅಂತ ಕೇಳ್ತಾಳೆ.
ಆಗ ತಾತ ಹೇಳ್ತೀನಿ ಅಂತ ನಿನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಆಗ ಝಾನ್ಸಿ, ನೀನು ನನಗೆ ಗಂಡು ಜಾತಿಯ ಜೊತೆಗೆ ಎಂಗೇಜ್ಮೆಂಟ್ ಆಗಿದೆಯಾ? ಇದನ್ನು ನಾನು ನಂಬಲ್ಲ, ಬೇರೆ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾಳೆ. ಆಗ ತಾತ, ಇದು ನಿಜ ಝಾನ್ಸಿ, ನಿನಗೆ ನಿಮ್ಮ ಅತ್ತೆ ಮಗ ಪ್ರಣವ್ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದಾಗ ಝಾನ್ಸಿ ಅದನ್ನು ನಾನು ನಂಬಲ್ಲ, ಇದು ಸುಳ್ಳು ಅಂತ ಹೇಳ್ತಾಳೆ. ಆಗ ತುಳಸಿ, ಝಾನ್ಸಿ ರಿಲ್ಯಾಕ್ಸ್, ನಿನಗೆ ನಂಬೋಕೆ ಆಗಲ್ಲ, ಆದರೆ ಅದೇ ಸತ್ಯ ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಇದನ್ನು ನಾನು ಹೇಗೆ ಒಪ್ಕೊಂಡೆ ಅಂತ ಹೇಳ್ತಾಳೆ. ಆಗ ತುಳಸಿ, ಒಪ್ಕೊಳ್ಳೋ ಅನಿವಾರ್ಯತೆ ಇತ್ತು ಝಾನ್ಸಿ. ಸ್ವಲ್ಪ ದಿನ ಅಪ್ಪನಿಗೆ ಹುಷಾರಿಲ್ಲದೆ ತುಂಬ ಸೀರಿಯಸ್ ಆಗಿದ್ರು. ಆಗ ಅವರ ಆಸೆ ನಿನ್ನ ಮದುವೆ ನೋಡಬೇಕನ್ನೋದಾಗಿತ್ತು. ಆ ಕಾರಣದಿಂದ ತಾತನಿಗೆ ಏನಾಗ್ಬಿಡ್ತೋ ಅನ್ನೋ ಭಯದಿಂದ ಪ್ರಣವ್ನ ಮದುವೆ ಆಗೋಕ್ಕೆ ಒಪ್ಕೊಂಡೆ. ನಿನಗೆ ಎಂಗೇಜ್ಮೆಂಟ್ ಆದ ಮೇಲೆ ಅಪ್ಪ ಸ್ವಲ್ಪ ಸುಧಾರಿಸ್ಕೊಂಡಿದ್ದು ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಏನು ತಾತ, ಇದೆಲ್ಲ ನಿಜನಾ ಅಂತ ಕೇಳ್ತಾಳೆ. ಆಗ ತಾತ, ಹೌದು ಝಾನ್ಸಿ, ಇದೆಲ್ಲ ನಿಜ. ಈ ತಾತನಿಗೋಸ್ಕರ ನೀನು ಈ ಪ್ರಣವ್ನನ್ನು ಮದುವೆ ಆಗಲು ಒಪ್ಕೊಂಡೆ, ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀಯ ಅಂತ ಹೇಳ್ತಾರೆ. ಆಗ ತುಳಸಿ, ಹೌದಮ್ಮ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಇನ್ನೇನು ನೀನು ಹುಷಾರಾಗಿಬಿಡ್ತೀಯಲ್ವಾ, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಝಾನ್ಸಿಗೆ ಗೊಂದಲವಾಗಿ, ನಾನೇಗೆ ಪ್ರಣವ್ನನ್ನು ಮದುವೆಯಾಗಲು ಒಪ್ಕೊಂಡೆ ಅಂತ ಹಿಂದಿನದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸ್ತಾಳೆ. ಇತ್ತ ರಾಘವ್ ಝಾನ್ಸಿ ಮನೆಯಿಂದ ಹೊರಗೆ ಬಂದು ದಾರಿ ಉದ್ದಕ್ಕೂ ನಡೆದುಕೊಂಡು ತನ್ನ ಮತ್ತು ಝಾನ್ಸಿ ಮದುವೆ ಮತ್ತು ಅವಳ ತನ್ನ ಮನೆಗೆ ಬಂದು ಎಲ್ಲ ಕೆಲಸಗಳನ್ನು ಮಾಡಿದ್ದು, ಆತನನ್ನು ಪ್ರೀತಿ ಮಾಡಿದ್ದು ಮತ್ತು ಝಾನ್ಸಿ ತಾತ ತನಗೆ ಅವಳನ್ನು ಕಾಪಾಡೋದಕ್ಕೆ ಋಣ ಅಂತ ಹೇಳಿ ತನಗೆ ಹಣ ಕೊಟ್ಟು ಕಳಿಸಿದ್ದು ಎಲ್ಲ ನೆನಪಿಸ್ಕೊಳ್ತಾ ತುಂಬ ಬೇಜಾರಿನಿಂದ ಹೋಗ್ತಿರ್ತಾನೆ. ಇದನ್ನೆಲ್ಲ ನೋಡಿ ರಾಯ್ಗೆ ಆಶ್ಚರ್ಯವಾಗುತ್ತದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.